ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಕೆಕೆಆರ್ಡಿಪಿ ಅನುದಾನದಡಿಯಲ್ಲಿ ಒಳಚರಂಡಿ ಕಾಮಗಾರಿ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಸಾರ್ವಜನಿಕರು ಸುದ್ದಿ9 ಟಿವಿ ವಾಹಿನಿಯೊಂದಿಗೆ ಮಾತನಾಡಿದರು. ಇನ್ನು ಈ ವರದಿ ಮಾಡಿದ್ರಿಂದ ಸುದ್ದಿ ಪ್ರಚಾರವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಗುತ್ತಿಗೆದಾರರಾದ ರಮೇಶ್ ಅವರು ಜನಮೆಚ್ಚಿದ ನಾಯಕರಾದ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ನೇಮಿರಾಜ್ ನಾಯ್ಕ ಅವರ ಮಾರ್ಗದರ್ಶನದಂತೆ ಕೆಲಸವನ್ನು ಪೂರ್ಣಗೊಳಿಸಿರ್ತಾರೆ ಅಂತ ರೈತ ಸಂಘದ ಮುಖಂಡರಾದ ಸುಧಾಕರ ವೀರಪ್ಪ ಚಂದ್ರಪ್ಪ ಗುತ್ತಿಗೆದಾರರಿಗೆ ಹಾಗೂ ಕೆಲಸ ಮಾಡಿದವರಿಗೆ ಹಾಗೂ ನಮ್ಮ ಸುದ್ದಿ ವಾಹಿನಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವರದಿ ವೈ ಮಹೇಶ್ ಕುಮಾರ್, ಕೊಟ್ಟೂರು. ರಾಂಪುರ ಗ್ರಾಮದ ರೈತರ ಸಂಘದ ಮುಖಂಡ ಸುಧಾಕರ್ ಅಂತೇಳಿ ನಾವು ಈ ಹಿಂದೆ ಈಗ ಚರಂಡಿ ಮಾಡ್ಯಾರ ಕಳಪೆ ಆಗೈತೆ ಅಂತೇಳಿ ನಾವು ಅವರಿಗೆ ಮಾಧ್ಯಮದವರಿಗೆ ವರದಿ ಕೊಟ್ಟಿದ್ವಿ. ಹಂಗಾಗಿ ಅವರು ಬಂದು ದಾವಣಗೆರೆ ರಮೇಶ್ ಅವರು ಗುತ್ತಿಗೆದಾರರು ಈ ನಾವೇನು ಈ ಕಳಪೆ ಆಗೈತೆ ಅಂತ ಹೇಳಿದ್ವಿ, ಇಂಜಿನಿಯರ್ ಇವ್ರ ಹೆಸರು ಅವರಿಗೆ ಕರೆಸಿ ನಾವು ಇದು ಮಾಡಿದ್ದಕ್ಕೋಸ್ಕರ ಎಲ್ಲ ನಮಗೆ ರೈತರಿಗೆ ಓಡಾಡೋಕೆ ಏನೂ ತೊಂದರೆ ಆಗದಂಗೆ ಈಗಲೇ ಪಾಪ ಬಂದು ಎಲ್ಲ ಕೆಲಸ ಮಾಡಿ ಕೊಟ್ಟು ಹೋದ್ರು. ಇನ್ನೂ ಸ್ವಲ್ಪ ಉಳಿದಂತ ಮತ್ತೆ ಹೇಳ್ಕೊಂಡದಕ್ಕೆ ಈಗ ಬಂದು ಮಾಡಿ ಎಲ್ಲ ಕೆಲಸ ನೀಟ್ ಮಾಡಿ ಕೊಟ್ಟು ಹೋಗ್ಯಾರ ನಮಗೆ.